ಏನಪ್ಪ ನೆಕ್ಸ್ಟ್ ಮಂತ್ ಆಪರೇಷನ್ ಒಂದಲ್ಲ ದುಡ್ಡೇನಾದರೂ ಹಂಚಿದ್ಯಾ? ಆಮ ದುಡ್ಡು ಅಡ್ಜಸ್ಟ್ ಮಾಡ್ತಾ ಇದೀನಿ, ಈ ತಿಂಗಳು ಮಾಡಿಸ್ತೀನಿ. ಲೋ ಮಗ, ನಮ್ಮ ತಾಯಿಗೆ ಹುಷಾರಿಲ್ಲ, ಆಪ್ರೇಷನ್ ಮಾಡಿಸ್ಬೇಕು ಅಂತ ಹೇಳಿದ್ನಲ್ಲ ಮಗ, ದುಡ್ಡು ಅಡ್ಜಸ್ಟ್ ಆಯ್ತಾ? ಲೋ ಮಗ, ನನ್ನ ಹತ್ರ ಇವಾಗ ದುಡ್ಡಿಲ್ಲ ಕಣ. ಲೋ ಮಗ, ದುಡ್ಡು ಕೇಳಿದ್ನಲ್ಲ, ಏನಾಯ್ತು? ಮಗ ನನ್ನ ಹತ್ರನೂ ಯಾವ್ದು ದುಡ್ಡಿಲ್ಲ ಕಣೋ. ಆದ್ರೆ ನಿಮ್ಮ ಅಮ್ಮನ ಹತ್ರ ಯಾವ್ದೋ ಹಳೆ ರೇಷ್ಮೆ ಸೀರೆ ಇದೆಯೇನೋ? ಹ್ಞೂ ಮಗ, ಐತೆ ಮಗ ಯಾವ್ದೋ ವಿಡಿಯೋದಲ್ಲಿ ನೋಡಿದೆ ಮಗ, ಹಳೆ ರೇಷ್ಮೆ ಸೀರೆ ಕೊಟ್ಟರೆ ದುಡ್ಡು ಕೊಡ್ತಾರಂತೆ ಕಣೋ. ಹೌದಾ ಮಗ, ನಾಗ ರೀಲ್ ಕಳಿಸಿ ಇವಾಗ್ಲೇನೆ ಕಳಿಸ್ತೀನಿ ನೋಡ್ ಮಗ. ಸರ್, ಯಾಕೆ ಇಷ್ಟು ಗಾಬರಿಯಿಂದ ಬರ್ತಾ ಇದ್ದೀರಾ? ಸರ್, ನಮ್ಮ ತಾಯಿಗೆ ಹುಷಾರಿಲ್ಲ, ಆಪ್ರೇಷನ್ ಮಾಡಿಸ್ಬೇಕಾಯ್ತು ಸರ್. ಹೌದಾ ಸರ್. ಏನಾಯ್ತು ಸರ್? ಸರ್ ಏನೋ ಒಂದು ಸ್ವಲ್ಪ ಆಪ್ರೇಷನ್ ಮಾಡಿಸ್ಬೇಕಾಯ್ತು, ಹುಷಾರಿಲ್ಲ. ಎಷ್ಟು ಬೇಕಿತ್ತು ಸರ್? ಸರ್ ಒಂದು 50,000 ರೂಪಾಯಿ ಬೇಕಿತ್ತು ಸರ್. ಓಕೆ ನೋಡ್ತೀನಿ ಸರ್, ಒಂದು ನಿಮಿಷ ಎಷ್ಟು ಬರುತ್ತೆ ನೋಡ್ತೀನಿ. ಹಾಂ ಸರ್, ನೋಡಿ ಸರ್ ನೋಡಿ, ಈ ಥರ ಚೆಕ್ ಮಾಡ್ತೀವಿ. ಈ ಜರಿ ಬಂದರೆ ನಿಮಗೆ ರೇಟ್ ಕೊಡ್ತೀವಿ. ಈ ಥರ ಜರಿ ಬಂದಿಲ್ಲ ಅಂದ್ರೂ ರೇಟ್ ಕೊಡ್ತೀವಿ, ಆದರೆ ಕಮ್ಮಿ ಬರುತ್ತೆ ನಿಮಗೆ. ಸರಿ ಸರ್. ನೀವು ತಂದಿರೋದಲ್ಲಿ 4 ಸ್ಯಾರಿ ಮಾತ್ರ ಜರಿ ಇದೆ. ಈ 4 ಸ್ಯಾರಿಗೆ ಮಾತ್ರ ನಿಮಗೆ ಒಂದು 68,000 ಬರುತ್ತೆ ಸರ್. ಹಾಂ ಸರ್. ಇದು ಒಂದು ಸ್ಯಾರಿಗೆ 1,200 ರೂಪಾಯಿ ಬರುತ್ತೆ. ತಾಮ್ರ ಇದೆ, ಆದ್ರೂ ಇದಕ್ಕೂ ದುಡ್ಡು ಕೊಡ್ತೀವಿ. ಒಂದು 1,200 ರೂಪಾಯಿ ಬರುತ್ತೆ ಸರ್. ಇಷ್ಟು ಗಾಬರಿಯಿಂದ ಇದ್ದೀರಾ? ಇಲ್ಲ ಸರ್, ಅದೇ ಆಪ್ರೇಷನ್ ಅನ್ನಲ್ಲ ಸರ್. ಓಕೆ ನೋಡಿ, ನೀವು 50,000ನೇ ಅನ್ಕೊಂಡ್ ಬಂದಿದ್ದೀನಿ, ನಿಮ್ಗೆ 63,000ನೇ ಕೊಟ್ಟಿದ್ದೀನಿ. ಒಳ್ಳೇದಾಗ್ಲಿ ಸರ್. ಥ್ಯಾಂಕ್ ಯು ಸರ್. ಬೇಗ ಹೋಗಿ ಸರ್, ಬೇಗ ಹೋಗಿ. ಓಕೆ ಸರ್. ಇದು ಲೊಕೇಟ್ ಆಗಿರೋದು ಗಾಂಧಿ ಬಜಾರು, ಡಿವಿಜ್ ರೋಡು, ಶಿವನ್ ದೇವಸ್ಥಾನ, ಬ್ಯಾಟಾ ಶೋರೂಮು ಆಪೋಸಿಟ್ ಅಲ್ಲೇ ಲೊಕೇಟ್ ಆಗಿದೆ. ಅಡುಕಲೆ ಕೆಳಗೆ ಲೊಕೇಟ್ ಆಗಿದೆ.